ಬಹಳ ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯ ನಾಯಕರಿಗೆ ಫುಲ್ ಟೆನ್ಷನ್ ಆಗಿದೆ ಈ ಬೆಳವಣಿಗೆಯಿಂದ. ಈಗ ಮೊದಲು ಯತ್ನಾಳ್, ಈಗ ಹೆಬ್ಬಾರ್, ಜೊತೆಗೆ ಸೋಮಶೇಖರ್. ಪಕ್ಷ ವಿರೋಧಿ ಚಟುವಟಿಕೆ ಸಹಿಸಲ್ಲ ಅನ್ನೋ ಮೆಸೇಜ್ ಕೊಟ್ಟಿದೆ ಹೈಕಮಾಂಡ್ ಬಹಳ ಪ್ರಬಲವಾಗಿ. ಉಳಿದ ತೃಪ್ತ ನಾಯಕರಿಗೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ವರಿಷ್ಠರು. ಈ ಆದೇಶ ರೆಬೆಲ್ ನಾಯಕರಿಗೂ ಕೂಡ ಸಂದೇಶ ಇದ್ದಂಗೆ. ಪದೇ ಪದೇ ರಾಜ್ಯ ಬಿಜೆಪಿ ಘಟಕದ ವಿರುದ್ಧ ರೆಬೆಲ್ಸ್ ಧ್ವನಿ ಎತ್ತುತ್ತಾ ಇದ್ದಾರೆ. ರೆಬೆಲ್ಸ್ ಟೀಮ್ ನಲ್ಲಿ ಗುರುತಿಸಿಕೊಂಡಿರೋ ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್, ಅರವಿಂದ ಲಿಂಬಾವಳಿ, ಈ ಎಲ್ಲ ಬಂಡಾಯ ನಾಯಕರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಈಗ ಒಬ್ಬ ರೆಬೆಲ್ ನಾಯಕ, ಆ ಒಂದು ಬಂಡಾಯಗಾರರ ತಂಡ ಏನಿತ್ತಲ್ಲ, ಆ ತಂಡದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮೊದಲೇ ಉಚ್ಚಾಟನೆ ಮಾಡಲಾಯಿತು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸಂದೇಶ ಎಲ್ಲರಿಗೂ ಹೋಗಿದೆ. ಇನ್ನು ಮುಂದೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ಅಂತಾನೆ ಬಿಜೆಪಿ ಭಾವಿಸಿತ್ತು. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರವೂ ಕೂಡ ರೆಬೆಲ್ಸ್ ಟೀಮ್ ಹಾಗೇ ಇದೆ. ಅವರೇನು ಬೇರೆ ಬೇರೆ ಆಗಿಲ್ಲ. ಅದೇ ರೀತಿಯಾದಂಥ ನಿಲುವನ್ನ ಹೊಂದಿದ್ದಾರೆ. ಅದೇ ರೀತಿಯಾದಂಥ ಮಾತುಗಳನ್ನ ಇವತ್ತಿಗೂ ಕೂಡ ಆಡ್ತಾ ಇದ್ದಾರೆ. ಸೊ ಯತ್ನಾಳ್ ಅವರ ಉಚ್ಚಾಟನೆ ಅವ್ರ ಮೇಲೆ ಏನೂ ಎಫೆಕ್ಟ್ ಆಗಿಲ್ಲ. ಅದಾದ ನಂತರ ಈಗ ಮತ್ತೆರಡು ವಿಕೆಟ್. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡೋ ಮುಖೇನ ಪಕ್ಷದ ವಿರುದ್ಧ ಯಾರು ಮಾತನಾಡ್ತಾರೆ, ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತವರನ್ನ ಖಂಡಿತವಾಗಿ ಹಿಂದೂ ಮುಂದೆ ನೋಡದೆ ಉಚ್ಚಾಟನೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಈ ಮುಖೇನ ಹೈಕಮಾಂಡ್ ರವಾನೆ ಮಾಡಿದೆ. ಇದರಿಂದ ಬಂಡಾಯ ನಾಯಕರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಈಗ ಏನಪ್ಪಾ ಇದು ಹಿಂಗಾಗ್ತಾ ಇದೆ, ಇನ್ನು ಮುಂದೆ ನಾವು ಸೈಲೆಂಟ್ ಆಗಿರೋದು ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಸುಮ್ಮನೆ ಕೂರುವಂತ ಚಾನ್ಸಸ್ ಕೂಡ ಇದೆ. ಕೂರ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಯಾಕೆಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರು ಅಷ್ಟು ಈಸಿ ಆಗೆಲ್ಲ ಬಗ್ಗಲ್ಲ. ಅವರದ್ದೇ ಆದಂತ ಒಂದು ಟೀಮ್ ಕಟ್ಕೊಂಡಿದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ಅವರೇ ಈ ಹೆಬ್ಬಾರ್ ಅವರನ್ನ, ಎಸ್.ಟಿ. ಸೋಮಶೇಖರ್ ಅವರನ್ನ ಬಿಜೆಪಿ ಕರ್ಕೊಂಡು ಬಂದಿದ್ದು. ಕಾಂಗ್ರೆಸ್ನಿಂದ ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಇದ್ದವ್ರು ಇವರು. ಅವರೇ ಎಲ್ಲರೂ ಸೇರಿ ಬಿಜೆಪಿಗೆ ಬಂದು ಮತ್ತೆ ಬಿಜೆಪಿ ಸರ್ಕಾರ ರಚನೆ ಆಗಿತ್ತು ಆ ಸಂದರ್ಭದಲ್ಲಿ. ಸೊ ಹಂಗಿದ್ದಾಗ ಅವ್ರ ಜೊತೆಗೆ ಬಂದವರನ್ನೇ ಇವರು ಉಚ್ಚಾಟನೆ ಮಾಡಿ ಹಾಕಿದ್ದಾರೆ ಈಗ ಬಿಜೆಪಿ ಅವರು. ಸಹಜವಾಗಿ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಒಂದು ಆತಂಕ ಇರುತ್ತೆ. ಯಾಕೆ ಬೇಕಪ್ಪ ಸೈಲೆಂಟ್ ಆಗಿರೋಣ, ಈಗ ಮತ್ತೆ ಕಾಂಗ್ರೆಸ್ಗೆ ಹೋದ್ರು ಕೂಡ ಮೇ ಬಿ ರಮೇಶ್ ಜಾರಕಿಹೊಳಿ ಅವರನ್ನ